ಒಂದು ರಾಜ್ಯದಿಂದ, ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್. ಎಂಥ ಫೈನಾನ್ಸ್ ಮಿನಿಸ್ಟರ್ ಅಂದರೆ, ಈರುಳ್ಳಿ ಬೆಲೆ ಜಾಸ್ತಿ ಆಯಿತು ಅಂದರೆ ನಾನು ಈರುಳ್ಳಿ ತಿನ್ನಲ್ಲ. ಈ 27 ಜನ ಏನು ಮಾಡಿದ್ರು ಈ 5 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ? ಕರ್ನಾಟಕಕ್ಕೆ ಏನು ಮಾಡಿದ್ರು? ನಮ್ಮ ಸಮಸ್ಯೆಗಳಿಗೆ ಏನು ಮಾಡಿದ್ರು? ಡೆಲ್ಲಿ ಕುಂತ್ಕೊಂಡು ಏನು ಮಾಡಿದ್ರು ಇವರು? ಒಂದೇ ಒಂದು ಕೆಲಸ ಮಾಡಿಲ್ಲ, ಒಂದು ನಿಯೋಜಕ ವರ್ಗಕ್ಕೆ ಬರಲಿಲ್ಲ. ಅವರು ಮಾಡಿದ್ದಿಷ್ಟೇ, ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರಿನವನು ರೋಡ್ ಹಾಕ್ತಾರೆ. ಅಂದ್ರೆ ಮಹಾಪ್ರಭುಗಳು ಬಂದ್ರೆ ರೋಡ್ ಹಾಕ್ತಾರೆ, ನಮಗೆ ಕೊಡ್ಬೇಕಲ್ಲ ರೋಡ್, ನಮಗೆ ಹಾಕಲ್ಲ ರೋಡ್. ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ, ಅವರ ಹೂ ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಮಾಡೋದು, ಹೂ ಕಲೆಕ್ಟ್ ಮಾಡ್ತಾರೆ. ಕೊನೆಗೂ ಮಹಾಪ್ರಭುವಿಗೆ ಅವರ ದಿಲ್ಲಿ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ, ಭಾರತ ದೇಶದ ಪ್ರತಿನಿಧಿಗಳಲ್ಲ. ಅವರಿಗೆ ಬೇಕಾಗಿರೋದು ಅವರನ್ನು ಹೊಗಳು ಭಟ್ಟರು, ವಿದೂಷಕರು ಅಷ್ಟೇ. ಈ ಸಲ ಯೋಚನೆ ಮಾಡಬೇಕು ಬೇಡವೋ ನಾವು? ಈ ಸಲ ಯೋಚನೆ ಮಾಡಿ, ಇವತ್ತು ಎಲೆಕ್ಷನ್ ಯಾವುದ್ರ ಮೇಲೆ ಆಗಬೇಕು? ಮಹಾಪ್ರಭು ಓಡಾಡ್ತಾ ಇದ್ದಾರೆ, ಔರಂಗಜೇಬು, ಟಿಪ್ಪು ಸುಲ್ತಾನು, ಒನಕೆ ಓಬವ್ವ, ಹಂಗೆ ಮಾತಾಡ್ತಾರೆ ಮಹಾಪ್ರಭು ಬಂದು. 10 ವರ್ಷ ಏನಪ್ಪ ಕಿಸ್ದಿದೀಯಾ ನೀವು ಅಂತ ಕೇಳಬೇಕು ನಾವು. ನಿಮ್ಮ SMS ಏನು ಹೇಳ್ತಿದ್ದಾರೆ? ನಾವು ಕಾರ್ಯಕರ್ತರು ನಮ್ಮ ಜನರ ಹತ್ರ ಕೇಳಬೇಕಾಗಿರೋ ಪ್ರಶ್ನೆಗಳನ್ನು, ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳೇನು? 10 ವರ್ಷದ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು, ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ನಾವು? ಅವ್ರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ. ವಿರೋಧ ಪಕ್ಷ ಒಂದು ಪ್ರಣಾಳಿಕೆ, ಮ್ಯಾನಿಫೆಸ್ಟೋ ಕೊಡುತ್ತೆ. ಅವಾಗ ಈ ಮಹಾಪ್ರಭು ಏನು ಮಾಡಬೇಕು? ಅವನೊಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ, 10 ವರ್ಷದ ನಾನು ಇದೆಲ್ಲ ಸಾಧಿಸಿದ್ದೀನಿ, ಇನ್ನು ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳಬೇಕೆ ಹೊರತು, ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂಥ ದುರಹಂಕಾರ ನೋಡಿ, ಅಂತ ಇಂಥ ಒಂದು ಅಸಖ್ಯ ನೋಡಿ ತಲೆ ಒಳಗೆ. ಅದರಲ್ಲಿ ಇದೆಯಾ ಮುಸ್ಲಿಂ ಅಂತ? ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವೋ ಹತ್ರ ಹೋದ್ರೆ ಅದ್ರ ಒಳಗಿರೋ ಸುಗಂಧ ನಮಗೆ ಬರುತ್ತೆ. ಈ ಮನುಷ್ಯ ಬಾಯಿ ಬಿಟ್ಟರೆ ದುರ್ಗಂಧ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು ಮಾತಾಡೋ ಮಾತುಗಳ ಇವು? ಮಾತಾಡೋ ಮಾತೇನ್ರಿ ಇದು? ಎಂಥ ಅಹಂಕಾರ ನೋಡಿ. ಅಕ್ಕಿ ಬಾರ್ 400 ಬಾರ್. ಯಾರು ಕೊಡ್ಬೇಕು 400 ಬಾರ್? ನಾವು ಕೊಡ್ಬೇಕು. ಕೊಡಕ್ ಮುಂಚೆ ನೀನೇನಪ್ಪ? ಅಕ್ಕಿ ಬಾರ್ 400 ಬಾರ್ ಏನಾಗಲ್ಲ. ತಮಿಳ್ನಾಡಿನಲ್ಲಿ 0 ಬಂದಾಯ್ತು, 400 ಒಂದು 0, ಕೇರಳದಲ್ಲಿ ಒಂದು 0, 2 0, ಇನ್ನು 4 ಹುಡ್ಕೊಂಡು ಓಡಾಡೋದಕ್ಕಷ್ಟೇ ನೀನು ಅಲ್ವೇ? ಏನಪ್ಪ ಅಕ್ಕಿ ಬಾರ್ 400 ಬಾರ್ ಅಂತ ನಿಮ್ಗೆ ಅಷ್ಟು ನಂಬಿಕೆ ಇದ್ರೆ, 56 ಇಂಚಿನ ದೊಡ್ಡ ಮಹಾಪ್ರಭು ನೀನು, ನಿಜವಾಗ್ಲೂ ನಿನ್ನ ಪಕ್ಷ, ನೀನು 10 ವರ್ಷ ಮಾಡಿರೋ ಕೆಲಸಕ್ಕೆ ನಿನಗೆ ಓಟ್ ಹಾಕಿ ಬರುತ್ತೆ ನಂಬಿಕೆ ಇದ್ರೆ, ಯಾಕೆ ಕಳ್ಳರನ್ನ ದರೋಡೆಕೋರನ್ನ ನಿಮ್ಮ ಪಾರ್ಟಿ ಒಳಗೆ ಸೇರಿಸ್ಕೊಳ್ತಾ ಇದೆ? ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ ಮಹಾಪ್ರಭು ತಾನೇ ನೀನು? ಎಲ್ಲ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂದೆ. ನೋಡೋದು ಎಲ್ಲ ಭ್ರಷ್ಟಾಚಾರಿಗಳು ನಿಮ್ಮ ಪಾರ್ಟಿ ಸೇರ್ಕೊಡ್ತಾರೆ. ನಿಮ್ಮ ಪಾರ್ಟಿ ಏನು ಜೈಲೇ? ಜೈಲೇನಪ್ಪ ನಿನ್ನ ಪಾರ್ಟಿ? ಕೇಳಬೇಕು ಈ ಪ್ರಶ್ನೆನ. ನೀನು ನಿಜವಾಗ್ಲೂ ಕೆಲಸ ಮಾಡಿದೀಯಾ? ಅಜಿತ್ ಪವಾರ್ ಅಂತೆ ಕೋಟ್ಯಾಂತರ ರೂಪಾಯಿ ದ್ರೋಹ ಮಾಡಿದಾನಂತೆ, ಮೋಸ ಮಾಡಿದಾನಂತೆ, ಉಸ್ಕೋಮೆ ಭ್ರಷ್ಟಾಚಾರಿ ಅಂತ ಅಷ್ಟು ಕಿರಿಚಿದೆ. ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ಕೊಂಡೆ. ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾ ಕ್ಲೀನ್ ಆಗ್ಬಿಟ್ಟು ಕ್ಲೀನ್ ಆಗ್ಬಿಟ್ಟು ನಿನ್ನ ಸಮಯ. ನಾರಿ ಶಕ್ತಿ, ಬೇಟಿ ಪಡಾವ್, ಬೇಟಿ ಬಚಾವ್. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿನಗೆ? ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಪಡೆದ ಹೆಣ್ಣು ಮಕ್ಕಳು ಬಂದರೆ ಸೆಲ್ಫಿ ತಗೊಳಕ್ಕಾಗತ್ತೆ. ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ MP ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ ಅಂತ ರೋಡ್ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸೋಕ್ಕಾಗಲ್ಲ ನಿನಗೆ. ಅವ್ರ ಮೇಲೆ ಪೊಲೀಸ್ ಕೇಸ್ಗಳಾಗ್ತೀಯ. ಅವರು ಕೋರ್ಟ್ಗೆ ಹೋಗಿ ಗೆದ್ದು, ಹೈಕೋರ್ಟ್ನಲ್ಲಿ ಗೆದ್ದು, ಆ ಬ್ರಿಜ್ಭೂಷಣ್ನ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಅವನನ್ನು ನಿನ್ನ ಪಾರ್ಟಿಯಿಂದ ತೆಗಿಯಲ್ಲ. ಯಾಕೆ? ನೀನು ವೋಟ್ ಬ್ಯಾಂಕ್ ಬೇಕು. ಮಣಿಪುರ ಇವತ್ತು ರಿಪೋರ್ಟ್ ಬಂದಿದೆ, ಆ 2 ಹೆಣ್ಣು ಮಕ್ಕಳ ಬಲಾತ್ಕಾರ ಏನಾಯಿತು, ಅವ್ರು ಆ್ಯಕ್ಚುಲಿ ತಪ್ಪಿಸ್ಕೊಂಡು ಜೀಪ್ ತನಕ ಬಂದ್ರಂತೆ ಆ ಪೊಲೀಸರ ಹತ್ರ. ಆ ಜಿಪ್ಸಿ ಹತ್ಕೊಂಡ್ರಂತೆ. ಜಿಪ್ಸಿ ಗಾಡಿದು ಕೀ ಇಲ್ಲ ಅಂತ ಮತ್ತೆ ಇಳಿಸಿ ಆ ಜನರಿಗೆ ಒಪ್ಪಿಸಿದ್ದಾರೆ ಆ ಪೊಲೀಸರು.
ಇಷ್ಟು ದೊಡ್ಡ ಮಹಾಪ್ರಭು, ಇಷ್ಟು ದೊಡ್ಡ ಸೆಕ್ಯೂರಿಟಿ, ಇಷ್ಟು ದೊಡ್ಡ ಇಂಟೆಲಿಜೆನ್ಸು, ನಿನಗೆ ಕ್ಲೌಡ್ ಥಿಯರಿ ಗೊತ್ತು, ಗ್ಯಾಸ್ ಗಟರ್ ಗೊತ್ತು ನಿನಗೆ. ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಆ ಹೆಣ್ಣುಮಕ್ಕಳ ಬಲಾತ್ಕಾರ ಆಗಿ 1 ತಿಂಗಳ ನಂತರ ನನ್ನಂತಹ ನಿಮ್ಮಂತಹ ಒಬ್ಬ ಪ್ರಜೆ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ಮೇಲೆ ದೇಶಕ್ಕೆ ಗೊತ್ತಾಯ್ತಲ್ಲ ಏನಾಗ್ತಾ ಇದೆ ಅಂತ. ನಾಚಿಕೆ ಆಗ್ತಿಲ್ಲ ನಿನಗೆ? ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ. ಹೌದು, ಒಂದ್ಸಲ ಅನೌನ್ಸ್ ಮಾಡಿಬಿಡು. ಮಣಿಪುರ ತುರಿತಾ ಇದೆ. ಯಾವ್ಯಾವ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟೇಷನ್ ಮಾಸ್ಟರ್ ಥರ ನೀನು ಬಾಗಾಡ್ತೀನಿ ಕೂತ್ಕೋತೀಯ. ಸ್ಟೇಷನ್ ಮಾಸ್ಟರ್ ಪ್ರಧಾನಿ ನಾನು ಈ ದೇಶದಲ್ಲಿ. ವಾಟ್ ಆರ್ ಯು ವೈ ಸರ್? ವೈ ಡೋಂಟ್ ಯು ಬಿಹೇವ್ ಯುವರ್ ಸೆಲ್ಫ್? ರೈತರು ಏನು ಕೇಳ್ತಾ ಇದ್ದಾರೆ ಅವರು? ರೈತರು ಇವತ್ತು ಈ ದೇಶದ ರೈತರಿಗೆ ಏನು ಬೇಕಾಗಿದೆ? ನಿನ್ನ ಸಾಲ ಮನ್ನಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ. ನಾನೊಬ್ಬ ರೈತ, ಆ ರೈತನ ಮಗ ನಾನು ರೈತ ಆಗ್ತೀನಿ ಅಂತ ನಂಬಿಕೆ ಇಲ್ಲ. ಆ ರೈತನ ಹೆಂಡತಿ ಆ ರೈತನ್ನೇ ಬೈತಾಳೆ, ನಾವು ಕೆಲಸ ಮಾಡಿದ್ದು ಸಾಕ್ರಿ, ಮಗ ಆದರೂ ಚೆನ್ನಾಗಾಗಲಿ ಅಂತ ಸಾಲ ಸೋಲ ಮಾಡಿ ಓದಿಸ್ತಾರೆ. ಆ ರೈತ ಆ ಸಾಲದ ಭರ ತಡೆಯೋಕ್ಕಾಗ್ತಾ ಇಲ್ಲ. ಒಂದು ಬೆಳಗ್ಗೆ ಎದ್ದು ಒಂದು ಅವನ ಭೂಮಿಗೆ ಹೋಗಿ ನಿಂತ್ಕೊಂಡು ಮುಂದೆ ನೋಡ್ತಿರೋ ದಿಗಂತರ ಮುಂದೆ ನಿಂತ್ಕೊಂಡು ನನಗೆ ಯಾರೂ ಗತಿ ಇಲ್ಲ, ನಾನೊಬ್ಬ ಒಂಟಿ ಅಂದ್ಕೊಂಡು ಆತ್ಮ